ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಮೆರಿಕ ಇರಾನ್ ಯುದ್ಧ. ಅಮೆರಿಕ ಸೇನಾ ನೆಲೆಗಳು ಧ್ವಂಸ, ಕೊಲ್ಲಿ ರಾಷ್ಟ್ರಗಳು ದಗ ಅಂತ ಹೊತ್ತಿ ಉರಿತಾ ಇದೆ. ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಮೆರಿಕ ಇರಾನ್ ಯುದ್ಧ. ಅಮೆರಿಕ ಸೇನಾ ನೆಲೆಗಳು ಧ್ವಂಸವಾಗಿದ್ದಾವೆ. ಇನ್ನು ಕೊಲ್ಲಿ ರಾಷ್ಟ್ರಗಳು ದಗದಗ ಹೊತ್ತಿ ಉರಿತಾ ಇರುವಂತದ್ದು. ಸ್ಫೋಟಿಸ್ತಾ ಇದೆ ಇರಾನಿನ ರಾಡಾರ್ ಕ್ಷಿಪಣಿ ಹಾಗೆ ಡ್ರೋನ್ ಘಟಕ. ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲೂ ಕೂಡ ಸ್ಫೋಟಗೊಂಡಿದೆ. ಬೆಂಕಿ ಹಾಗೂ ದಟ್ಟ ಹೊಗೆ ಕಾಣಿಸಿಕೊಂಡಿದೆ. ಹರ್ಮುಜ್ನಲ್ಲಿ ಹಡಗುಗಳ ಮೇಲಿನ ದಾಳಿಗೆ ಅಮೆರಿಕ ಈಗ ಭೀಕರವಾಗಿ ತೀವ್ರ ಪ್ರತಿದಾಳಿಯನ್ನ ಮಾಡಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳಾದ ಕುವೈತ್, ಜೋರ್ಡಾನ್, ಬಹರೇನ್, ಕತಾರ್, ಓಮಾನ್ ಮೇಲೆ ಸರಣಿ ಡ್ರೋನ್ ಹಾಗೆ ಕ್ಷಿಪಣಿಯನ್ನ ಬಿಟ್ಟ ಇರಾನ್. ಇದೇ ಮೊದಲ ಬಾರಿಗೆ ಜೋರ್ಡಾನ್ಗೂ ಕೂಡ ಅಪ್ಪಳಿಸಿದ ಇರಾನ್ ಕ್ಷಿಪಣಿ. ಇನ್ನು ಜೋರ್ಡಾನ್ ಅಮ್ಮನ್ ಏರ್ಪೋರ್ಟ್ನಲ್ಲಿ ಸಂಚಾರವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಹರ್ಮುಜ್ ನಿಯಂತ್ರಣಕ್ಕಾಗಿ ಜಲಸಂಧಿ ಬಂದ್ ಅನ್ನ ಘೋಷಿಸಿದ ಇರಾನ್ ಇನ್ನೊಂದು ಕಡೆ ತನ್ನ ಅನುಮತಿಯನ್ನ ಇಲ್ಲದೆ ಹಡಗುಗಳು ಸಂಚರಿಸುವಂತಿಲ್ಲ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ವಾಯು ಮತ್ತು ಸಮುದ್ರ ಮಾರ್ಗದಲ್ಲಿ ದಾಳಿ ಹಾಗೆ ಡ್ರೋನ್ ಅನ್ನ ನಿಯೋಜನೆಗೊಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ದಾಳಿ ಡ್ರೋನ್ ಅನ್ನ ನಿಯೋಜಿಸಿದ ಅಮೆರಿಕ ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಈಗ ಪ್ರತಿ ದಾಳಿಯನ್ನ ಮಾಡಿದೆ. ಅಮೆರಿಕ ಇರಾನ್ ವಾರ್ ಕೂಡ ಜೋರಾಗಿನೇ ನಡೀತಾ ಇದೆ. ಭೀಕರ ಯುದ್ಧದ ಪರಿಸ್ಥಿತಿ ಕೂಡ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು. ಎರಡು ದೇಶಗಳ ಮಧ್ಯೆ ವಾಯು ದಾಳಿ ಮತ್ತು ಕ್ಷಿಪಣಿ ದಾಳಿಗಳು ಕೂಡ ತೀವ್ರಗೊಂಡಿರುವಂಥದ್ದು. ಈಗಾಗಲೇ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸೇನೆಯು ಇರಾನ್ನ ಪ್ರಮುಖ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಸರಣಿ ದಾಳಿಗಳನ್ನ ಕೂಡ ಮಾಡ್ತಾ ಇದ್ರೆ, ಪ್ರತಿಯಾಗಿ ಇಲ್ಲಿ ಇರಾನ್ ಕೂಡ ಜಾಗತಿಕ ತೈಲ ಸಾರಿಗೆಯ ಪ್ರಮುಖ ಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಈಗಾಗಲೇ 140ಕ್ಕೂ ಹೆಚ್ಚು ತಾಣಗಳ ಮೇಲೆ ದಾಳಿಯನ್ನ ಮಾಡಿದೆ. ಮತ್ತೆ ಹೆಚ್ಚಾಗುತ್ತಾ ಪೆಟ್ರೋಲ್, ಡೀಸೆಲ್, LPG ದರ ಅನ್ನೋ ಪ್ರಶ್ನೆ ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇನ್ನು ಜಾಗತಿಕ ತೈಲ ಮಾರುಕಟ್ಟೆ, ಷೇರು ಮಾರುಕಟ್ಟೆಗೆ ಭಾರಿ ಹೊಡೆತ ಬಿದ್ದಿದೆ. ಕಚ್ಚಾ ತೈಲ ಬೆಲೆ ಒಂದೇ ದಿನದಲ್ಲಿ $4ಕ್ಕಿಂತ ಹೆಚ್ಚು ಜಿಗಿತವಾಗಿದೆ. ಪ್ರತಿ ಬ್ಯಾರೆಲ್ಗೆ $79 ಗಡಿ ದಾಟಿದ ಕಚ್ಚಾ ತೈಲ. ಪೆಟ್ರೋಲ್, ಡೀಸೆಲ್, LPG ದರದಲ್ಲೂ ಕೂಡ ಮತ್ತೆ ಏರಿಕೆಯಾಗುವ ಆತಂಕ ಕೂಡ ಶುರುವಾಗಿದೆ. ಭಾರತದ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲೂ ಕೂಡ ಭಾರಿ ಕುಸಿತಗೊಂಡಿರುವಂತದ್ದು. ಇನ್ನು ಮತ್ತೆ ಹೆಚ್ಚಾಗುತ್ತಾ ಹಾಗಾದ್ರೆ ಪೆಟ್ರೋಲ್, ಡೀಸೆಲ್, LPG ದರ ಅನ್ನೋ ಪ್ರಶ್ನೆ ಎದ್ದಿದೆ. ಈಗಾಗಲೇ ಇರಾನ್ ಹಾಗೂ ಅಮೆರಿಕ ಯುದ್ಧದ ಬೆನ್ನಲ್ಲೇ ಮತ್ತೆ ಇಲ್ಲಿ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಪೆಟ್ರೋಲ್, ಡೀಸೆಲ್, LPG ದರ ಹೆಚ್ಚಾಗುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಉಂಟಾಗಿರುವಂಥದ್ದು. ಅಮೆರಿಕದ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಜಾಗತಿಕ ಮಟ್ಟದಲ್ಲಿ ಈಗ ತಲ್ಲಣ ಕೂಡ ಸೃಷ್ಟಿ ಆಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್, ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ಒಂದ್ ಕಡೆ ನೋಡ್ತಾ ಇರಬಹುದು ಅಮೆರಿಕ ಮತ್ತು ಇರಾನ್ ಈಗ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇರಾನ್ನ ರಾಡಾರ್ ಕ್ಷಿಪಣಿ ಡ್ರೋನ್ ಕೇಂದ್ರಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ಕೂಡ ಇದಕ್ಕೆ ಪ್ರತಿ ದಾಳಿಯನ್ನ ಕೂಡ ಮಾಡಿರುವಂತದ್ದು. ಇನ್ನು ಜಾಗತಿಕ ಮಟ್ಟದಲ್ಲಿಯೂ ಕೂಡ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಅಮೆರಿಕ ಕಳೆದ ಒಂದು 15 ದಿನಗಳ ಕಾಲ ಏನು ಕದನ ವಿರಾಮ ಘೋಷಣೆ ಮಾಡಿತ್ತು ಇರಾನ್ ಜೊತೆಗೆ ಮಾತುಕತೆಗೆ, ಪ್ರಮುಖವಾಗಿ 3 ಷರತ್ತುಗಳನ್ನು ಅಮೆರಿಕ ಇಟ್ಟಿತ್ತು. ಏನು ಇರಾನ್ನ ತನ್ನ ಅಣು ಸಂಸ್ಕರಣೆ ಏನೇನಿದೆ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು, $60ಕ್ಕಿಂತ ಹೆಚ್ಚು ಅಣು ಸಂಸ್ಕರಣೆಯನ್ನು ಮಾಡಿದೆ ಇರಾನ್, ಅದನ್ನು ಕೈ ಬಿಡಬೇಕು ಅಂತೇಳ್ಬಿಟ್ಟು ಅಮೆರಿಕ ಹೇಳಿತ್ತು. ಜೊತೆಗೆ ಇರಾನ್ ಬಳಿ ಇರುವಂತಹ ಏನು ಕ್ಷಿಪಣಿಗಳಿದ್ದಾವೆ ಅದರ ಒಂದು ಸಾಮರ್ಥ್ಯವನ್ನು 300 ಕಿಲೋಮೀಟರ್ಗಿಂತ ಕಡಿಮೆ ಮಾಡಬೇಕು, ಕ್ಷಿಪಣಿ ಬಲ್ಲದ ಸಾಮರ್ಥ್ಯವನ್ನು ಅಂತ ಕೂಡ ಅಮೆರಿಕ ಒಂದು ಷರತ್ತನ್ನು ವಿಧಿಸಿತ್ತು. ಜೊತೆಗೆ ಏನೊಂದು ಹಮಾಸ್, ಹೆಜ್ಬುಲ್ಲಾ ಮತ್ತು ಹೌತಿ ಉಗ್ರರೇನಿದ್ದಾರೆ ಅದಕ್ಕೆ ಇರಾನ್ ಕೊಡ್ತಿರೋ ನೆರವನ್ನು ಕೂಡ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಆಗ್ರಹ ಮಾಡಿತ್ತು. ಇದು ಕೇವಲ ಅಮೆರಿಕದ ಮಾತ್ರ ಅಲ್ಲ, ಇಸ್ರೇಲ್ನ ಆಗ್ರಹ ಕೂಡ ಆಗಿತ್ತು. ಈ 3 ಪ್ರಮುಖ ಷರತ್ತುಗಳನ್ನು ಇಟ್ಟು ಅಮೆರಿಕ ಸಾಕಷ್ಟು ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿತ್ತು ಇರಾನ್ಗೆ. ಏನಂದರೆ ಅಮೆರಿಕ ವಶದಲ್ಲಿದ್ದ ಇರಾನ್ನ ಸ್ವತ್ತುಗಳನ್ನು ರಿಲೀಸ್ ಮಾಡಿತ್ತು. ಜೊತೆಗೆ
ದೊಡ್ಡ ಮಟ್ಟದಲ್ಲಿ ಇರಾನ್ ತನ್ನ ತೈಲವನ್ನು ರಫ್ತು ಮಾಡೋದಕ್ಕೂ ಕೂಡ ಅಮೆರಿಕ ಅವಕಾಶ ಕೊಟ್ಟಿತ್ತು. ಆದರೆ ಈ 15 ದಿನಗಳ ಕಾಲ ಏನೊಂದು ಕದನ ವಿರಾಮ ಘೋಷಣೆ ಆಗಿತ್ತು, ಈ ಸಂದರ್ಭದಲ್ಲಿ ಯಾವುದೇ ಒಂದು ಅಂತಿಮ ನಿರ್ಧಾರಕ್ಕೆ ಬರೋದರಲ್ಲಿ ಇರಾನ್ ಸರ್ಕಾರ ವಿಫಲ ಆಯಿತು. ಜೊತೆಗೆ ಅಮೆರಿಕ ಜೊತೆಗೆ ಒಂದು ಫೈನಲ್ ಡೀಲ್ನ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಈ ಮಧ್ಯೆ ಏನೊಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಅವರು ಟರ್ಕಿಯ ಅಂಕಾರದಲ್ಲಿ ನಡೆದಂಥ ಒಂದು ನೇಟೋ ಒಕ್ಕೂಟದ ಸಭೆಯಲ್ಲೂ ಕೂಡ ಈ ನಡುವೆ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವರು ನೇಟೋ ಒಕ್ಕೂಟ ಇರಾನ್ ವಿರುದ್ಧ ಏನು ಅಮೆರಿಕ ಸಮರ ಸಾರಿತ್ತು ಅದಕ್ಕೆ ಬೆಂಬಲವನ್ನು ಕೊಟ್ಟಿರಲಿಲ್ಲ ಅಂತೇಳ್ಬಿಟ್ಟು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದೆಲ್ಲ ಆದ ನಂತರ ಅಂದರೆ ಟರ್ಕಿಯಲ್ಲಿ ನಡೆದಂತಹ ಒಂದು ಸಭೆ ಮುಕ್ತಾಯಗೊಂಡ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷರು ಘೋಷಣೆ ಮಾಡಿದರು, ಇರಾನ್ ವಿರುದ್ಧ ನಾವು ಮತ್ತೆ ಯುದ್ಧಕ್ಕೆ ಇಳಿತೀವಿ, ಇನ್ನೆಂದು ಕಂಡು ಕೇಳರಿದ ರೀತಿ ದಾಳಿ ನಡೆಸ್ತೀವಿ ಅಂತ. ಅದಕ್ಕೆ ಉತ್ತರ ಎಂಬಂತೆ ಅಮೆರಿಕ ಸುಮಾರು 4 ರಿಂದ 6 ಯುದ್ಧ ನೌಕೆಗಳನ್ನು ಪಶ್ಚಿಮ ಏಷ್ಯಾ ಭಾಗದಲ್ಲಿ ನಿಯೋಜಿಸಿದೆ. ಅದರಲ್ಲಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಒಂದು ನೌಕೆ ಇದ್ದರೆ, ಅರಬ್ಬಿ ಸಮುದ್ರದಲ್ಲಿ ನೌಕೆ ನಿಯೋಜಿಸಿದೆ, ಅರ್ಮುಜ್ ಜಲಸಂಧಿ ಬಳಿಯಲ್ಲೂ ನೌಕೆ ನಿಯೋಜಿಸಿದೆ. ಇದೇ ಮೊದಲ ಬಾರಿಗೆ ವಾಯು ಮತ್ತು ಸಮುದ್ರ ಮಾರ್ಗದಲ್ಲಿ ದಾಳಿ ನಡೆಸುವಂಥ ಡ್ರೋನ್ಗಳನ್ನು ಕೂಡ ಅಮೆರಿಕ ನಿಯೋಜಿಸಿದೆ. ಒಟ್ಟು 120ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನು ಇರಾನ್ನಲ್ಲಿ ಗುರುತಿಸಿ ಅದರ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸ್ತಾ ಇದೆ. ಈ ಒಂದು ಟಾರ್ಗೆಟ್ಗಳ ಪೈಕಿ ಅದು ಡ್ರೋನ್ ಒಂದು ಘಟಕ ಇರ್ಬೋದು, ಜೊತೆಗೆ ಕ್ಷಿಪಣಿ ಘಟಕ ಇರ್ಬೋದು, ರಾಡಾರ್ ಕೇಂದ್ರಗಳಿರ್ಬೋದು, ಅದನ್ನು ಗುರಿಯಾಗಿಸಿ ಅಮೆರಿಕ ದಾಳಿ ನಡೆಸ್ತಿದೆ. ಈ ಒಂದು ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಕಳೆದ ಬಾರಿ ದಾಳಿ ನಡೆಸಿದಂತೆಯೇ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಒಂದು ನೌಕಾನೆಲೆಗಳು ಮತ್ತು ವಾಯುನೆಲೆಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಿದೆ. ಇದೇ ಮೊದಲ ಬಾರಿಗೆ ದೂರದ ಜೋರ್ಡಾನ್ ದೇಶದ ಮೇಲೂ ಕೂಡ ಇರಾನ್ನ ಕ್ಷಿಪಣಿಗಳು ಅಪ್ಪಳಿಸಿದ್ದಾವೆ. ಇರಾನ್ನ ಡ್ರೋನ್ಗಳು ನಿರಂತರವಾಗಿ ದಾಳಿ ನಡೆಸ್ತಾ ಇದ್ದಾವೆ. ಈ ಮೂಲಕ ಯುದ್ಧ ಮತ್ತೆ ಈಗ ತೀವ್ರಗೊಳ್ಳುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಯುದ್ಧ ತೀವ್ರಗೊಳ್ತಿದ್ದಂತೆಯೇ ಪೆಟ್ರೋಲ್ ಏನು ಕಚ್ಚಾ ತೈಲ ಬೆಲೆ ಇದೆ ಅದರಲ್ಲಿ 4% ಏರಿಕೆ ಕಂಡು ಬಂದಿದೆ. ಈಗ ಸದ್ಯದ ಮಟ್ಟಿಗೆ ಪ್ರತಿ ಡಾಲರ್ ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $79ಗೆ ಏರಿಕೆ ಕಂಡಿದೆ. ಈ ಯುದ್ಧ ಏನಾದರೂ ಹೀಗೆ ಮುಂದುವರೆದ್ರೆ ಕಳೆದ ಬಾರಿ ಏರಿಕೆ ಆದಂತೆ $150ವರೆಗೂ ಪ್ರತಿ ಬ್ಯಾರಲ್ ಕಚ್ಚಾ ತೈಲ ದರ ಏರಿಕೆ ಆಗ್ಬೋದು. ಆಗ ಭಾರತ, ಚೀನಾ ಸೇರಿದಂತೆ ನಮ್ಮ ರಾಷ್ಟ್ರದ ಆರ್ಥಿಕತೆ ಮತ್ತು ನಮ್ಮ ಹಣದುಬ್ಬರ ಪ್ರಮಾಣ ಹೆಚ್ಚಾಗುವಂಥ ಒಂದು ಭೀತಿ ಕೂಡ ಎದುರಾಗಿದೆ. ಅಂಕಿತಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.